ಕನ್ನಡಿಯಿಂದ ಗಮನಿಸಿದ ದರ್ಶಿನಿಯ ತಂದೆ, ಅಯ್ಯೋ, ಯಾರೋ ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ನಗುತ್ತಾ ಹೇಳುತ್ತಾರೆ. ಯಾರೆಂದು ಎಲ್ಲರೂ ತಿರುಗಿ ನೋಡಿದಾಗ ಬಿದ್ದು ಬಿದ್ದು ನಗುತ್ತಾರೆ. ತಿರುಗಿ ನೋಡದ ದರ್ಶಿನಿ ಈಗ ತಿರುಗಿದ್ದಾಳೆ. ಆಶ್ಚರ್ಯ, ಆನಂದದಿಂದ ಅಪ್ಪ ಅಪ್ಪ ನಿಲ್ಲಿಸು ಪ್ಲೀಸ್ ಎಂದು ಅರಚುತ್ತಾಳೆ. ಅವಳ ಅರಚಾಟದ ಅಬ್ಬರಕ್ಕೆ ಕಾರು ನಿಲ್ಲುತ್ತದೆ. ಬಾಗಿಲು ತೆರೆದು ದರ್ಶಿನಿ ನಿಲ್ಲುವಷ್ಟರಲ್ಲಿ ಅವಳ ನಾಯಿಮರಿ ಹತ್ತಿರ ಬಂದು ಒಂದೇ ಸಮನೆ ಬೊಗಳುತ್ತದೆ. ಉಳಿದವರಿಗೆ ಅದು ಬೊಗಳಿಕೆ, ಆದರೆ ದರ್ಶಿನಿಗೆ ಅದರ ಮನಸ್ಸಿನ ಒಂದೊಂದು ಭಾವನೆಯು ಮಾತಾಗಿ ಕೇಳುತ್ತಿದೆ. ಅದಕ್ಕೆ ಉತ್ತರವೆಂಬಂತೆ ಮೌನದಿಂದ ಕಣ್ಣೀರಿನಿಂದ ಬಿಕ್ಕಿ ಬಿಕ್ಕಿ ಉತ್ತರಿಸುತ್ತಿದ್ದಾಳೆ. ಇಬ್ಬರ ಬಾಂಧವ್ಯ ಅರಿತ ತಂದೆ ಹಾಗೂ ಓಡಿ ಬಂದ ಅಪರಿಚಿತ ವ್ಯಕ್ತಿ ಮಾತಾಡಿಕೊಳ್ಳುತ್ತಾರೆ. ಅಪರಿಚಿತ ವ್ಯಕ್ತಿ, ಇದು ನಿಮ್ಮದೇ? ಅದಕ್ಕೆ ದರ್ಶಿನಿಯ ತಂದೆ, ಇಲ್ಲ. ಅಪರಿಚಿತ ವ್ಯಕ್ತಿ, ನಿಮ್ಮ ಮಗಳು ಇಷ್ಟೊಂದು ಹಚ್ಚಿಕೊಂಡಿದ್ದಾಳೆ? ಅದಕ್ಕೆ ದರ್ಶಿನಿಯ ತಂದೆ, ಕೆಲವು ತಿಂಗಳ ಹಿಂದೆ ಅದಕ್ಕೆ ಗಾಯವಾದಾಗ ನನ್ನ ಮಗಳು ಉಪಚರಿಸಿದಳು, ಅದಕ್ಕೆ ಈ ಸಲುಗೆ. ನಾಯಿಗೆ ಕೂಡ ಅಷ್ಟೇ ನೀಯತ್ತು. ಅಪರಿಚಿತ ವ್ಯಕ್ತಿ, ಹೌದಾ, ನೀವು ಸಾಕಿದ್ದಲ್ಲವೇ? ಹಾಗಾದರೆ ನಾನೇ ಸಾಕಿಕೊಳ್ಳುತ್ತೇನೆ, ನನ್ನ ಜೊತೆ ಇರಲಿ. ಇದನ್ನು ಕೇಳಿಸಿಕೊಂಡ ದರ್ಶಿನಿ ಸಿಡಿದೆದ್ದಳು. ದರ್ಶಿನಿ, ಇಲ್ಲ ಅಂಕಲ್, ಇಲ್ಲ, ಇದು ನನ್ನ ನಾಯಿ ಮರಿ, ನಾನು ಯಾರಿಗೂ ಕೊಡುವುದಿಲ್ಲ. ಇದು ಹೇಗೆ ನಿಮಗೆ ಸಿಕ್ತು? ಅದಕ್ಕೆ ಉತ್ತರಿಸಿದ ಅಪರಿಚಿತ ವ್ಯಕ್ತಿ, ಪುಟಿ, ಇದು ನಮ್ಮ ಇಂಜಿನಿಯರಿಗೆ ಸಿಕ್ಕಿದ್ದು. ಅವರು ನನಗೆ ತಂದು ಕೊಟ್ಟರು, ನಾನು ಸಾಕಿದೆ. ಇದು ಅವರ ಸ್ವತ್ತು, ನಾನು ವಾಪಸ್ ಕೊಡಬೇಕು. ಅದಕ್ಕೆ ದರ್ಶಿನಿ, ಯಾರು ಇಂಜಿನಿಯರ್? ಅವರಿಗೆ ಹೇಗೆ ಸಿಕ್ತು? ನಾನು ಎಷ್ಟು ದಿನ ಹುಡುಕಿದ್ದೇನೆ ಗೊತ್ತಾ? ಅದಕ್ಕೆ ಅಪರಿಚಿತ ವ್ಯಕ್ತಿ, ಹೌದಾ ಮಗು, ಇಂಜಿನಿಯರ್ನ ತೋರಿಸ್ತೇನೆ, ನೀನೇ ಅವರನ್ನು ಕೇಳಿ ತಿಳ್ಕೊ. ಅದಕ್ಕೆ ದರ್ಶಿನಿ, ಅವರು ಎಲ್ಲಿ ಸಿಗ್ತಾರೆ? ಅಪರಿಚಿತ ವ್ಯಕ್ತಿ, ಮಲ್ಲಸಂದ್ರದ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ, ಅಲ್ಲಿ ಬಂದರೆ ನಿನಗೆ ಸಿಗ್ತಾರೆ. ಅವರ ಹತ್ತಿರ ಬಂದು ಕೇಳಿ ತೆಗೆದುಕೊಂಡು ಹೋಗು. ಹಾಗೆ ಕೊಟ್ಟರೆ ಕೆಲಸ ಕಳ್ಕೋಬೇಕು. ಹೀಗೆ 10 ನಿಮಿಷ ಮಾತುಕತೆಯ ನಂತರ ಎಲ್ಲರೂ ಹೊರಡುತ್ತಾರೆ. ಮಾರನೆಯ ದಿನ ಶಾಲೆಗೆ ಬಂದ ದರ್ಶಿನಿಗೆ ಆ ಮೇಲ್ಸೇತುವೆ ಅವಳ ಪಾಲಿಗೆ ವೈರಿಯಂತೆ ಕಾಣುತ್ತದೆ. ಇಡೀ ಶಾಪವನ್ನು ಹಾಕುತ್ತಾಳೆ. ಆ ಮುಗ್ಧಳ ಶಾಪದ ಪರಿ ಆಲಿಸಿದ ಸೇತುವೆಗೆ ಜೀವವಿದ್ದಿದ್ದರೆ ಅಲ್ಲಿಂದ ಕಂಬಿ ಕೀಳುತ್ತಿತ್ತೋ ಏನೋ. ಅವಳ ಶಾಪದ ಪರಿ ಇಂತಿದೆ. ದರ್ಶಿನಿ, ಬ್ರಿಡ್ಜ್, ಯಾರು ನಿನ್ನನ್ನು ಇಲ್ಲಿ ಕಟ್ಟುತ್ತಿದ್ದಾರೆ? ಯಾಕೆ ನಿನ್ನನ್ನು ಕಟ್ಟಬೇಕು? ಅದು ಇಲ್ಲೇ ಯಾಕೆ ಕಟ್ಟಬೇಕು? ನಿನ್ನಿಂದ ಏನು ಉಪಕಾರ? ನಿನ್ನಿಂದ ನಾನು, ನನ್ನ ನಾಯಿ ಮರಿ ಬೇರೆ ಬೇರೆ ಆದ್ವಿ. ಎಷ್ಟು ದುಃಖ ಆಯಿತು. ನನ್ನ ಹಾಗೆ ಎಷ್ಟೋ ಜನರಿಗೆ ತೊಂದರೆ ಆಗಿರಬೇಕು, ಆಶ್ರಯ ಕಳೆದುಕೊಂಡಿರಬೇಕು. ದೇವರೇ, ಇದು ಬೇಗ ಹಾಳಾಗಲಿ ಹೋಗಲಿ ಎಂದು ಬೇಡಿಕೊಳ್ಳುವ ಸಂದರ್ಭದಲ್ಲಿ ಇಂಜಿನಿಯರ್ ಆಗಮನ. ಇದನ್ನೆಲ್ಲ ಆಲಿಸಿದ ಅವರು, ಹಾಗೇನಾದರೂ ಆದರೆ ನನ್ನ ಶ್ರಮ ವ್ಯರ್ಥ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮುಗುಳು ನಗೆಯಿಂದ ದರ್ಶಿನಿಯ ಹತ್ತಿರ ಬಂದು, ನನಗೆ ಎಲ್ಲ ಗೊತ್ತಾಯ್ತಮ್ಮ, ನಿನಗೆ ನಿನ್ನ ನಾಯಿ ಮರಿಯನ್ನು ಕೊಡುತ್ತೇನೆ. ಆದರೆ ನೀನು ಹಾಕಿದ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು, ಆಯಿತಾ? ಅದಕ್ಕೆ ದರ್ಶಿನಿ, ಯಾಕೆ ಅಂಕಲ್, ನಾನು ಹೇಳಿದ್ದೆಲ್ಲ ಸರಿ ಅಲ್ವಾ? ಇದಕ್ಕೆ ಉತ್ತರಿಸಿದ ಇಂಜಿನಿಯರ್, ಇಲ್ಲ ಮಗು, ಸರಿಯಲ್ಲ. ನೀನು ಹೇಳಿದ ಹಾಗೆ ಸಾಕಷ್ಟು ಜನಸಾಮಾನ್ಯರಿಗೆ, ವ್ಯಾಪಾರಿಗಳಿಗೆ ತೊಂದರೆ ಆಗಿರಬಹುದು, ಒಪ್ಕೊಳ್ತೇನೆ. ಆದರೆ ಇದರಿಂದ ತೊಂದರೆಗಿಂತ ಹೆಚ್ಚಿನ ಲಾಭವಿದೆ. ಅದಕ್ಕೆ ದರ್ಶಿನಿ, ಹೇಗೆ ಅಂಕಲ್? ಉತ್ತರಿಸಿದ ಇಂಜಿನಿಯರ್, ಉತ್ತಮ ರಸ್ತೆ, ಸೇತುವೆ, ಮೇಲ್ಸೇತುವೆಗಳು ದೇಶದ ಆರ್ಥಿಕ ವೇಗವನ್ನು ಹೆಚ್ಚಿಸುತ್ತವೆ. ರಸ್ತೆಗಳು ದೇಶದ ರಕ್ತನಾಳಗಳು ಮತ್ತು ಅಪಧಮನಿಗಳಾಗಿವೆ. ಇದರಿಂದ ಅಭಿವೃದ್ಧಿಯ ವೇಗ ಹೆಚ್ಚಿ ಸಮೃದ್ಧಿಯಿಂದ ರಾಷ್ಟ್ರದ ದೂರದ ಮೂಲಗಳನ್ನು ತಲುಪುವಂತೆ ಸಹಾಯ ಮಾಡುತ್ತವೆ ಎಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಗೊತ್ತಾ ಪುಟ್ಟಿ? ಅದಕ್ಕೆ ದರ್ಶಿನಿ, ಹೌದಾ ಅಂಕಲ್? ಉತ್ತರಿಸಿದ ಇಂಜಿನಿಯರ್, ಹೌದಮ್ಮ, ಮುಂದೆ ನಮ್ಮ ದೇಶ ಅಮೇರಿಕಾಕ್ಕಿಂತ ಉತ್ತಮ ರಸ್ತೆ ಮೂಲಸೌಕರ್ಯಗಳನ್ನು ಹೊಂದುತ್ತದೆ ಅಂತ ದೂರದೃಷ್ಟಿಯನ್ನು ಉಳ್ಳ ನಮ್ಮ ರಸ್ತೆ ಹಾಗೂ ಸಾರಿಗೆ ಮತ್ತು ಹೆದ್ದಾರಿಗಳ ಅಭಿವೃದ್ಧಿಯ ಮಂತ್ರಿಯಾದ ಮಾನ್ಯ ನಿತಿನ್ ಗಡ್ಕರಿಯವರು ಕೂಡ ಹೇಳಿದ್ದಾರೆ. ಅದಕ್ಕೆ ದರ್ಶಿನಿ, ಅಂಕಲ್, ರಸ್ತೆ ಸೇತುವೆಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಮೊದಲು ಯಾರಿಗೆ ಗೊತ್ತಾಯಿತು ಎಂದು
ತನಗೆ ತಿಳಿದ ಮಟ್ಟಿಗೆ ದರ್ಶಿನಿ ಮುಗ್ಧ ಪ್ರಶ್ನೆಗಳನ್ನು ಕೇಳತೊಡಗಿದಳು. ಅದಕ್ಕೆ ಇಂಜಿನಿಯರ್ ಅವಳ ಮುಗ್ಧ ಪ್ರಶ್ನೆಗಳಿಗೆ ತಡವರಿಸುತ್ತಾ ಹೀಗೆ ಉತ್ತರಿಸುತ್ತಾರೆ. ಸುಮಾರು 2 ದಶಕಗಳ ಹಿಂದೆ ಭಾರತದ ಪ್ರಧಾನಿಯಾಗಿದ್ದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ದೇಶದ 4 ಮೂಲೆಗಳನ್ನು ಹೆದ್ದಾರಿಗಳ ಮೂಲಕ ಸಂಪರ್ಕಿಸುವ ಕನಸು ಕಂಡವರು. ಅದೇ ಸುವರ್ಣ ಚತುಷ್ಪಥ. ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾದಂತಹ ಭಾರತದ 4 ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ದೊಡ್ಡ ಹೆದ್ದಾರಿ ಜಾಲವಾಗಿದೆ. ಒಟ್ಟಾರೆ ಇದರ ಉದ್ದ 5846 ಕಿಲೋಮೀಟರ್. ಇದರ ಉದ್ದೇಶ ದೇಶದ ಪ್ರಮುಖ ನಗರಗಳನ್ನು ಸಂಪರ್ಕಿಸುವುದು. 13 ರಾಜ್ಯಗಳ ಮೂಲಕ ಇದು ಹಾದು ಹೋಗುತ್ತದೆ. ಇದು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಇಂದು ನನಸಾಗುತ್ತಿದೆ ಎಂದು ಇಂಜಿನಿಯರ್ ಹೇಳುತ್ತಾರೆ. ಅದಕ್ಕೆ ದರ್ಶಿನಿ, ಅಂಕಲ್, ನೀವು ಹೇಳಿದ್ದೆಲ್ಲ ಸರಿ, ಆದರೆ ನನಗದು ಬೇಡ. ನನಗೆ ನಮ್ಮ ಮಲ್ಲಸಂದ್ರದ ಮೇಲ್ಸೇತುವೆ ಬಗ್ಗೆ ಹೇಳಿ. ಯಾಕೆ ಇಲ್ಲೇ ನಿರ್ಮಾಣ ಮಾಡ್ತಿದ್ದೀರಾ? ಎಷ್ಟು ದಿನ ಬೇಕು? ಯಾವಾಗ ಮುಗಿಯುತ್ತೆ? ಏನು ಲಾಭ ಹೇಳಿ. ಅದಕ್ಕೆ ಉತ್ತರಿಸಿದ ಇಂಜಿನಿಯರ್, ಹೌದಮ್ಮ, ನೀನು ಚಿಕ್ಕವಳು, ದೊಡ್ಡ ದೊಡ್ಡ ವಿಚಾರ ಅರ್ಥ ಆಗಲ್ಲ. ನೀನು ದೊಡ್ಡವಳಾದ ಮೇಲೆ ಎಲ್ಲ ಅರ್ಥ ಆಗುತ್ತೆ. ಈಗ ಮಲ್ಲಸಂದ್ರದ ಮೇಲ್ಸೇತುವೆ ಬಗ್ಗೆ ತಿಳಿದುಕೊಂಡ್ರೆ ಸಾಕಲ್ವಾ? ದರ್ಶನ್, ಹೌದಾ ಅಂಕಲ್? ಅದಕ್ಕೆ ಇಂಜಿನಿಯರ್, ಈ ಮೇಲ್ಸೇತುವೆ ತುಮಕೂರು ಶಿವಮೊಗ್ಗ ವಿಭಾಗದ 5.12 ಕಿಲೋಮೀಟರ್ ಉದ್ದದ ಪ್ಯಾಕೇಜ್. ಮಲ್ಲಸಂದ್ರ ಗ್ರಾಮದಿಂದ ಪ್ರಾರಂಭ ಆಗಿ ಕರಡಿ ಗ್ರಾಮದಲ್ಲಿ ಕೊನೆಗೊಳ್ಳುತ್ತದೆ. ಇದು ಪೂರ್ಣ ಆಗಲು 2 ವರ್ಷ ಬೇಕು. ಅದಕ್ಕೆ ದರ್ಶಿನಿ, ಈ ಸೇತುವೆ ಹಿಂದೆ ಇಷ್ಟೆಲ್ಲ ವಿಷಯ ಇದೆಯಾ? ನನಗೆ ಗೊತ್ತಾಯಿತು ಅಂಕಲ್. ಇದರಿಂದ ಜನಸಾಮಾನ್ಯರು ದೂರದ ಊರುಗಳಿಗೆ ಬೇಗ ಹೋಗ್ಬೋದು. ಜನದಟ್ಟಣೆ ಇರುವುದಿಲ್ಲ, ಸಮಯದ ಉಳಿತಾಯ ಆಗುತ್ತೆ, ರಸ್ತೆ ವಿಶಾಲವಾಗಿರುವುದರಿಂದ ವಾಹನಗಳ ಅಪಘಾತವಾಗುವುದಿಲ್ಲ. ಹೀಗೆ ಎಷ್ಟೆಲ್ಲ ಅನುಕೂಲಗಳಿವೆ. ದೇಶದ ಅಭಿವೃದ್ಧಿಗೆ ಉತ್ತಮ ರಸ್ತೆಗಳು, ಸೇತುವೆ, ಮೇಲ್ಸೇತುವೆಗಳ ನಿರ್ಮಾಣ ಪೂರಕ ಎಂದು ಗೊತ್ತಾಯಿತು ಅಂಕಲ್. ಮತ್ತೆ ದರ್ಶಿನಿ, ಅಂಕಲ್, ನನ್ನ ನಾಯಿ ಮರಿ ನಿಮ್ಗೆ ಹೇಗೆ ಸಿಕ್ತು? ಅದಕ್ಕೆ ಇಂಜಿನಿಯರ್, ಈ ಮೇಲ್ಸೇತುವೆಗೆ ಕಾಂಕ್ರೀಟ್ ಹಾಕುವ ಸಂದರ್ಭದಲ್ಲಿ ಅದು ಓಡುತ್ತಿದ್ದಾಗ ಅದರ ಕಾಲಿಗೆ ಕಬ್ಬಿಣದ ರಾಡು ತಗುಲಿ ರಕ್ತ ತುಂಬ ಸೋರು ಹೋಗಿ ನರಳುತ್ತಾ ಇತ್ತು. ಅದನ್ನು ನೋಡಿ ಕರೆದೊಯ್ದು ಉಪಚರಿಸಿದೆ. ಅದಕ್ಕೆ ದರ್ಶಿನಿ, ನೀವೆಷ್ಟು ಒಳ್ಳೆಯವರು. ನಿಮ್ಮಿಂದ ನನಗೆ ಉಪಕಾರ ಆಯಿತು, ನನ್ನ ಗ್ರಾಮಕ್ಕೂ ಉಪಕಾರ ಆಯಿತು. ನನ್ನ ನಾಯಿ ಮರಿಯನ್ನು ಕೊಡಿ, ನಾನು ಕರೆದುಕೊಂಡು ಹೋಗುತ್ತೇನೆ. ಹಾಗೂ ನಾನು ನಿಮ್ಮನ್ನು ನೆನೆಸಿಕೊಳ್ಳುತ್ತೇನೆ. ಮತ್ತೆ ದರ್ಶಿನಿ ಏನೂ ನಾಪಿಸಿಕೊಳ್ಳುವಂತೆ ತಿರುಗಿ, ಅಂಕಲ್, ನಿಮ್ಮ ಹೆಸರೇನು ಎಂದು ಕೇಳುತ್ತಾಳೆ. ಅದಕ್ಕೆ ಇಂಜಿನಿಯರ್ ಮುಗುಳು ನಗುತ್ತಾ, ನನ್ನ ಹೆಸರು ಸಂಜೀವ್. ಈ ಮೇಲ್ಸೇತುವೆ ನಿರ್ಮಾಣ ಮಾಡಿದ ಕಂಪನಿ ಮೆರ್ಸಸ್ ಅಶೋಕ್ ಕನ್ವೆನ್ಷನ್ ಲಿಮಿಟೆಡ್ ಎಂದು ಉತ್ತರಿಸುತ್ತಾರೆ. ಅದಕ್ಕೆ ದರ್ಶಿನಿ, ಥ್ಯಾಂಕ್ಸ್ ಅಂಕಲ್ ಎಂದು ಹೇಳಿ ತನ್ನ ನಾಯಿ ಮರಿಯನ್ನು ಅಪ್ಪಿಕೊಂಡು ಮುದ್ದಿಸುತ್ತಾ ಸಂತೋಷದಿಂದ ಮನೆ ಕಡೆಗೆ ಹೊರಡಲು ಸಿದ್ಧಳಾಗುತ್ತಾಳೆ. ಇಂಜಿನಿಯರ್, ನೀನು ಕೂಡ ಒಳ್ಳೆಯವಳು. ನಿನ್ನಲ್ಲಿ ಉತ್ತಮ ಗುಣಗಳಿವೆ. ನಿನ್ನ ತಂದೆ ತಾಯಿ ಶಾಲೆ ಕೂಡ ಹೆಮ್ಮೆ ಪಡಬೇಕು. ನಿನ್ನ ಶಾಲೆ ಯಾವುದಮ್ಮ ಎಂದು ಕೇಳುತ್ತಾರೆ. ಅದಕ್ಕೆ ದರ್ಶಿನಿ, ಅಂಕಲ್, ನಾನು ಇಲ್ಲೇ ಪಕ್ಕದಲ್ಲಿರುವ ಸೆಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದುತ್ತಿದ್ದೇನೆ. ಇಲ್ಲೇ ಪಕ್ಕದಲ್ಲಿದೆ ನೋಡಿ ಎಂದು ತೋರಿಸುತ್ತಾಳೆ. ಅದಕ್ಕೆ ಇಂಜಿನಿಯರ್, ಹೌದೇನಮ್ಮ? ದರ್ಶಿನಿ, ನನ್ನ ಶಾಲೆ ಸ್ಥಾಪನೆಯಾಗಿ 30 ವರ್ಷ ಆಗಿದೆ. ಇದರ ಅಧ್ಯಕ್ಷರು ಡಾಕ್ಟರ್ ಲ್ಯಾನ್ಸಿ ಎಚ್ ಪಾಯಸ್ ಸರ್. ಅವರು ಆಗಾಗ ನನ್ನ ಶಾಲೆಗೆ ಭೇಟಿ ಕೊಡ್ತಿರ್ತಾರೆ. ನಮ್ಮ ಆಟ ಪಾಠಗಳನ್ನು ಗಮನಿಸುತ್ತಿರ್ತಾರೆ. ನಮ್ಮಲ್ಲಿ ಉತ್ತಮ ಶಿಸ್ತನ್ನು ಅಳವಡಿಸಿದ್ದಾರೆ. ಶಿಕ್ಷಣದಿಂದಲೇ ಸರ್ವಸ್ವವೂ ಸಾಧ್ಯ ಎಂದು ಬಲ್ಲ ನಮ್ಮ ಅಧ್ಯಕ್ಷರು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲೆಂದೇ 30 ವರ್ಷದ ಹಿಂದೆಯೇ ಆಂಗ್ಲ ಮಾಧ್ಯಮ ಶಾಲೆ ತೆರೆದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಣ ಪಡೆದಂತಹ ನನ್ನ ಅಕ್ಕ ಅಣ್ಣಂದಿರು ಉತ್ತಮ ಸ್ಥಾನದಲ್ಲಿದ್ದಾರೆ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈಯುತ್ತಿದ್ದಾರೆ ಎಂದು ನಾನು ಕೇಳಿದ್ದೇನೆ ಅಂಕಲ್. ಗ್ರಾಮದ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಸಾರಿದ ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯವನ್ನು ನಮ್ಮ ಅಧ್ಯಕ್ಷರು ಸಾಕಾರಗೊಳಿಸಿದ್ದಾರೆ.
ನಾನು ಅವರಂತೆ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಮಾಡಿ ಸಮಾಜಕ್ಕೆ ಮಾದರಿಯಾಗುತ್ತೇನೆ ಎಂದು ದರ್ಶಿನಿ ತಿಳಿಸುತ್ತಾಳೆ. ಅದಕ್ಕೆ ಇಂಜಿನಿಯರ್ ದರ್ಶಿನಿಯಲ್ಲಿದ್ದ ಉತ್ತಮ ಗುಣಗಳನ್ನು ನೋಡಿ ಅವಳ ಹೆತ್ತವರಿಗೆ, ಶಾಲೆಗೆ ಮನದಲ್ಲಿ ವಂದಿಸುತ್ತಾ, ಅವಳಲ್ಲಿರುವ ನೈತಿಕ ಮೌಲ್ಯಗಳು ಎಲ್ಲರಿಗೂ ಮಾದರಿ. ಬಾಲ್ಯದಿಂದಲೇ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನು ಬಿತ್ತುವುದು ಹೆತ್ತವರ ಹಾಗೂ ಶಾಲೆಯ ಆದ್ಯ ಕರ್ತವ್ಯ ಎನ್ನುತ್ತಾ ಮುನ್ನಡೆಯುವರು. ಇದರ ಮುಖಾಂತರ ನಾವು ಅರಿತುಕೊಳ್ಳುವುದೇನೆಂದರೆ, ಇಂದಿನ ದಿನಮಾನಗಳಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಮಾನವನ ಸ್ವಾರ್ಥಕ್ಕೆ ಪ್ರಕೃತಿಯೇ ಬಲಿಯಾಗುತ್ತಿದೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ದಯ ತೋರಿಸುವವರು ಯಾರು? ಇಂತಹ ಸನ್ನಿವೇಶದಲ್ಲಿ ದರ್ಶಿನಿಯಂತಹ ಮುಗ್ಧ ಮಕ್ಕಳಿಂದ ಸಾಧ್ಯ. ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸಬೇಕು ಎಂಬುದು ಅರಿವಾಗುತ್ತದೆ. ಅಲ್ಲದೆ ಈ ಕಥೆಯ ಮುಖಾಂತರ ವಿಶಾಲವಾದ ರಸ್ತೆಗಳು, ಸೇತುವೆ ಹಾಗೂ ಮೇಲ್ಸೇತುವೆಗಳು ಈ ಮೊದಲಾದವು ದೇಶದ ಅಭಿವೃದ್ಧಿಗೆ ಎಷ್ಟು ಪೂರಕ ಎಂಬುದನ್ನು ನಾವು ತಿಳಿದುಕೊಂಡೆವು. ಧನ್ಯವಾದಗಳೊಂದಿಗೆ